ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಕಾಮಿನಿ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಕಾಮಿನಿ. ಹಾಗೆಯೇ ತನ್ನ ವಯಸ್ಸು 31ರ ಒಂದು ಪ್ರಾಯ ನಡೀತಾ ಇದೆ. ಗಂಡ ರಿಯಲ್ ಎಸ್ಟೇಟ್ ಉದ್ಯಮಿ. ಅವರು ಹೆಚ್ಚಾಗಿ ಮನೆಯಲ್ಲಿ ಇರಲ್ಲ. ನನ್ನ ಪ್ರಸ್ತುತ ಸ್ಥಿತಿ, ಯಜಮಾನ ನನ್ನ ಜೊತೆಗೆ ಇದ್ದರೂ ತೂತಿನ ಒಳಗೆ ಆಲ್ಮೋಸ್ಟ್ ಮಗು ಆದಾಗಿನಿಂದ ಹೆಚ್ಚು ಒಂದು ಗೂಟ ಹಾಕಿಲ್ಲ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಕೆಲಸ, ಒಬ್ಬಳೇ ಮಗಳು, ಇನ್ನು ಸಣ್ಣವಳು. ಅವಳಿಗೆ ಕಾರಲ್ಲಿ ಒಂದು ಶಾಲೆಗೆ ಕರೆದೊಯ್ಯೋದು ನನ್ನ ಒಂದು ಕೆಲಸ ಆಗಿರುತ್ತೆ. ಬಯಕೆ ನೋಡೋದಾದರೆ ಕಾರು ಓಡಿಸಲು ಅಂತ ಬಂದು ನನ್ನ ಜೊತೆಗೆ ಸುಖ ಅನುಭವಿಸುವ ಒಬ್ಬ ಗಂಡು ಬೇಕಾಗಿದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ. ಹಾಗೆಯೇ ಸ್ನೇಹಿತರೆ, 2015ರ ಒಂದು ಮಾಡೆಲ್ ಮರ್ಸಿಡೀಸ್ ಬೆಂಜ್ GL ಕ್ಲಾಸ್ 350 CDI ಅಂತೇಳಿ ಒಂದು ಕಾರ್ನ ಮಾಡೆಲ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅದು 2024ರಲ್ಲಿ ಅದನ್ನು ಸೆಲ್ಲಿಂಗಲ್ಲಿ ಕೂಡ ಇಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ನಿಮಗೆ ತೋರಿಸ್ತಾ ಹೋಗ್ತಾನೆ. ಹಾಗೆಯೇ ಸ್ನೇಹಿತರೆ, ಈಕೆಯ ಒಂದು ಯಜಮಾನ ಜೊತೆಗೆ ಇದ್ದರೂ ಯಾಕೆ ದುಡ್ಡು ಕಷ್ಟ ಒಂದು ಪಡುತ್ತಿದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಇವಳು ಮದುವೆ ಆಗಿ ಸುಮಾರು 8 ವರ್ಷ ಆಯಿತು. ಆದರೆ ಮದುವೆ ಆಗಿ ಇದ್ದಷ್ಟು ಕೂಡ ಆಲ್ಮೋಸ್ಟು ತನ್ನ ಗಂಡನಿಂದ ಹೆಚ್ಚು ಸುಖ ಕಂಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟೊಂದು ವರ್ಷ ಆದರೂ ತನ್ನ ಗಂಡ ಅವಳಿಗೆ ಸುಖ ಕೊಡೋದು ಕಡಿಮೆ ಮಾಡಿದ್ದಾನೆ ಅಂತ ಪ್ರೊಫೈಲ್ ಕಳಿಸಿದ್ದಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಬರೀ ಅವರ ಒಂದು ಗೂಟದ ಒಂದು ಸುಖ ಇಲ್ಲದೆ ಹೊರ ದೇಶದವರು ಒಂದು ಮಾಡುವಂಥ ವಿಡಿಯೋ ನೋಡಿಕೊಂಡು ತನ್ನ ಒಂದು ಚಟನ ತೀರಿಸಿಕೊಳ್ಳುತ್ತಿದ್ದ ಮಡಗುತ್ತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಅವಳಿಗೆ ಇವಾಗ ತೀರಾ ತಡೆಯಲು ಆಗದೆ ಒಬ್ಬರನ್ನು ಬೇಕು ಅಂತೇಳಿ ಹುಡುಕ್ತಿದ್ದಾಳೆ. ಅಂತೇಳಿ ಒಬ್ಬ ಕಾರ್ ಡ್ರೈವರ್ ಬೇಕು ಅಂತ ಮಾಹಿತಿ ಕೊಟ್ಟಿದ್ದಾಳೆ. ಯಾರಾದರೂ ಕಾರ್ ಓಡಿಸುವಂಥ ಪರ್ಸನ್ ಆಗಿದ್ದರೆ ಖಂಡಿತವಾಗ್ಲೂ ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅದರ್ವೈಸ್ ನೀವು ಈ ಒಂದು ಡೀಟೇಲ್ಸಲ್ಲಿ ಕೂಡ ನೀವು ಕಾಮೆಂಟ್ ಸೆಷನ್ ಮಾಡಿದರೆ ಖಂಡಿತವಾಗ್ಲೂ ಅವಳೇ ಕಾಂಟ್ಯಾಕ್ಟ್ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ತೂತು ಕೇಳಲು ಬರುವಂಥ ವ್ಯಕ್ತಿಯ ಒಂದು ಗುಣಲಕ್ಷಣಗಳು ಹೀಗೆಲ್ಲ ಇರಬೇಕು. ಫಸ್ಟ್ ನೋಡಿ, ಗಂಡಿಗೆ ಪರ್ಫೆಕ್ಟಾಗಿ ಕಾರ್ ಓಡಿಸಲು ಬರಬೇಕು. ಹಾಗೆಯೇ ಜೊತೆಗೆ ಗಂಡಿಗೆ ಮದುವೆ ಆಗಿದ್ದರೂ ಕೂಡ ಆಲ್ಮೋಸ್ಟ್ ನಾನು ಕೆಲಸ ಕೊಡಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಯಾಕಂದರೆ ಮದುವೆ ಆಗಿರೋರಿಗೆ ತನ್ನ ಹೆಂಡತಿಯ ಒಂದು ಕಾಟನೇ ತುಂಬಾ ಇರುತ್ತೆ. ಆಲ್ಮೋಸ್ಟ್ ಅದಕ್ಕೆ ಆ ರೀತಿಯಾಗಿ ಇರಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ಯಂಗ್ ಹುಡುಗ ಆಗಿದ್ದರೆ ಮಾತ್ರ ಗಂಡಿಗೆ ನಾನು ಬೆಂಗಳೂರಲ್ಲಿ ಕಾರು ಓಡಿಸಲು ಪರ್ಮಿಷನ್ ಕೊಡುತ್ತೇನೆ. ಸೊ ಹಾಗೆಯೇ ನನ್ನ ಒಂದು ಜೊತೆಗೆ ಇರುವ ಒಂದು ಸಂಬಂಧ ಗಂಡನಿಗೆ ಗೊತ್ತಿಲ್ಲದೆ ಗುಪ್ತವಾಗಿರಬೇಕು. ನಂಬಿಕೆ ಉಳಿಸಿಕೊಂಡು ಇದ್ದರೆ ನಾನು ಯಾವತ್ತೂ ಕೂಡ ನಿಮಗೆ ಮೋಸ ಮಾಡಲ್ಲ. ಅದು ಯಾವುದೇ ಒಂದು ಸಮಯದಲ್ಲಿ ಆಗಿದ್ರೂ ಕೂಡ ಖಂಡಿತವಾಗ್ಲೂ ನಾನು ರಾತ್ರಿ ಬಂದಾದರೂ ನಿಮಗೆ ಸುಖ ಕೂಡ ಕೊಡುತ್ತೇನೆ ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ. ಹಾಗೆಯೇ ಕಾರ್ ಸೆಲ್ಲರ್ನ ಒಂದು ಕಂಪ್ಲೀಟ್ ರಿವ್ಯೂ ನೋಡ್ಲಿಕ್ಕೆ ಹೋದರೆ ಈ ಒಂದು ಕಾರ್ನ ಪ್ರೈಸ್ ಬಂದುಬಿಟ್ಟು 31 ಲಕ್ಷ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಜೂನ್ 2015ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಕಿಲೋಮೀಟ್ರ್ 80,660 ಕಿಲೋಮೀಟ್ರ್ ರನ್ನಿಂಗ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ. ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು 7 ಜನರೇಷನ್ ಆಲ್ಮೋಸ್ಟ್ 7 ಗೇರ್ ಇದೆ. ಮತ್ತು ಪೆಡಲ್ ಶಿಫ್ಟ್ ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ಸ್ ಆಫ್ ಓನರ್ ನೋಡಿಕೋದ್ರೆ ಸೆಕೆಂಡ್ ಓನರ್ ಕಾರ್ ಆಗಿರುತ್ತೆ. ಮತ್ತು RTO ರಿಜಿಸ್ಟ್ರೇಷನ್ ಎಲ್ಲ ಕೂಡ ಇದೆ. ಮತ್ತು ಎಲ್ಲ ಕೂಡ ಇಂಡಿವಿಜುವಲ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಡ್ಯಾಶ್ಬೋರ್ಡ್ ಆಗಿರ್ಬೋದು, ಸೀಟ್ ಆಗಿರ್ಬೋದು, ಸ್ಟೇರಿಂಗ್ಸ್ ಆಗಿರ್ಬೋದು ಮತ್ತು ಗೇರ್ ಕೂಡ ತುಂಬಾ ಒಂದು ಪರ್ಫೆಕ್ಟ್ ಆಗಿದೆ. ರಿಯರ್ ಸೀಟ್ ಕೂಡ ಹೀಗೆಲ್ಲ ಇದೆ. ಮತ್ತು ಕಾರ್ ಒಂದು ಸೈಡ್ ಆ್ಯಂಗಲಲ್ಲಿ ಕೂಡ ನೋಡಲಿಕ್ಕೆ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸೆಲ್ಲರ್ನ ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ಈ ಒಂದು ಕಾರ್ ತುಂಬಾ ಒಂದು ಪರ್ಫೆಕ್ಟ್ ಕಂಡೀಷನಲ್ಲಿ ಕೂಡ ಇದೆ. 350 ಚೆಕಪ್ ಪಾಯಿಂಟ್ಸ್ ಕೂಡ ಪಡ್ಕೊಂಡಿದೆ. ನಾನ್ ಆಕ್ಸಿಡೆಂಟಲ್ ಒಂದು ವೆಹಿಕಲ್ ಮತ್ತು ಪವರ್ ಪ್ರೊಫೈಲ್ ಒಂದು ಸರ್ವಿಸ್ ಕೂಡ ನಿಮಗೆ ಪ್ರಾಪರ್ ಒಂದು ರೆಕಾರ್ಡ್ಸ್ ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈಜಿ ಫೈನಾನ್ಷಿಯಲ್ ಆಪ್ಷನ್ ಮತ್ತು ಎಕ್ಸ್ಚೇಂಜ್ ಅವೈಲೇಬಲ್ ಇದೆ. ಬೈ ಒನ್ ಬ್ಯಾಕ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬೈ ಬ್ಯಾಕ್ ಫೆಸಿಲಿಟಿ ಯಾಕಂದರೆ 15 ದಿನ ನೀವು ಓಡಿಸಿದ್ರು ಕೂಡ ನಿಮಗೆ ಏನಾದರೂ ಒಂದು ಅನ್ಕಂಫರ್ಟಬಲ್ ಝೋನ್ ಆಗಿದ್ರು ಕೂಡ ಮನಿ ರಿಟರ್ನ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಿಮಗೆ ಟೆಕ್ನಿಕಲ್ ಒಂದು ಆಲ್ಮೋಸ್ಟು ಇಂಜಿನ್ ಆಗಿರ್ಬೋದು ಅದೆಲ್ಲ ಕೂಡ ಏನಾದರೂ ಸಮಸ್ಯೆ ಆದರೂ 6 ಮಂತ್ ವಾರಂಟಿ ಕೂಡ ಕೊಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಕಾರ್ನ ಒಂದು ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.